ಹೊಸ ವರ್ಷದ ಮೊದಲ ದಿನವೇ ಗುಡ್ ನ್ಯೂಸ್ ಸಿಕ್ಕಿದೆ. ಕೊನೆಗೂ ಅಭಿಮಾನಿಗಳ ಪ್ರಾರ್ಥನೆ ಈಡೇರಿದೆ. ನಟ ಶಿವಣ್ಣ ಈಗ ಕ್ಯಾನ್ಸರ್ ಫ್ರೀ ಆಗಿದ್ದಾರೆ. ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ನಟ ಶಿವಣ್ಣ ಇದೀಗ ಅದರಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದಾರೆ. ಡಿಸೆಂಬರ್ 24ರಂದು ಅಮೆರಿಕದ ಮಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಶಿವಣ್ಣರಿಗೆ ಸರ್ಜರಿಯನ್ನ ಯಶಸ್ವಿಯಾಗಿ ಮಾಡಲಾಗಿತ್ತು. ಅವರು ಕ್ಯಾನ್ಸರ್ನಿಂದ ಕಂಪ್ಲೀಟ್ ಆಗಿ ಚೇತರಿಸಿಕೊಂಡಿದ್ದಾರೆ. ಈಗ ಖುದ್ದು ಈ ವಿಚಾರವನ್ನು ನಟ ಶಿವಣ್ಣ ದಂಪತಿ ವಿಡಿಯೋ ಮೂಲಕ ಹಂಚಿಕೊಂಡಿದ್ದಾರೆ. ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯ ತಿಳಿಸಿದ ಇವರು ಆರೋಗ್ಯವಾಗಿ ಇದ್ದೀನಿ, ಯಾರು ಕೂಡ ಚಿಂತೆ ಪಡಬೇಡಿ ಅಂತ ಹೇಳಿದ್ದಾರೆ. ನನ್ನ ಮೂತ್ರಕೋಶ ತೆಗೆದು ಹೊಸ ಮೂತ್ರಕೋಶ ಅಳವಡಿಸಲಾಗಿದೆ. ನಾನೀಗ ಗುಣಮುಖನಾಗಿದ್ದೇನೆ. ಐ ವಿಲ್ ಬಿ ಬ್ಯಾಕ್. ದುಪ್ಪಟ್ಟು ಶಕ್ತಿಯೊಂದಿಗೆ ಮಾರ್ಚ್ ತಿಂಗಳಿನಿಂದ ನಿರಂತರವಾಗಿ ಶೂಟಿಂಗ್ನಲ್ಲಿ ಪಾಲ್ಗೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಡ್ಯಾನ್ಸ್ ಫೈಟ್ ಮಾಡುವ ಮೂಲಕ ನಿಮ್ಮನ್ನ ರಂಜಿಸ್ತೀನಿ, ಅದರ ಅನುಮಾನ ಬೇಡ ಅಂತ ಹೇಳಿದ್ದಾರೆ. ಅಭಿಮಾನಿಗಳ ಪ್ರಾರ್ಥನೆಯಿಂದ ಎಲ್ಲ ವರದಿಗಳು ಕೂಡ ನೆಗೆಟಿವ್ ಆಗಿ ಬಂದಿದೆ. ನಟ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಇಲ್ಲ ಎಂಬುದನ್ನು ಖಚಿತವಾಗಿದೆ ಅಂತ ಹೇಳಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಒಂದು ಸ್ವಲ್ಪ ಎಮೋಷನಲ್ ಆದರು. ಸದ್ಯ ಅಮೆರಿಕಾದಲ್ಲಿಯೇ ವಿಶ್ರಾಂತಿ ಪಡೆದಿರೋ ಶಿವಣ್ಣ ಜನವರಿ 24ಕ್ಕೆ ಬೆಂಗಳೂರು ವಾಪಸ್ ಆಗ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದ್ರೆ ಹೊರಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯ್ತು. ಆಲ್ಮೋಸ್ಟ್ ಎಲ್ಲಾ ಕಿಮ್ಮೋದ್ರ ಜೊತೆಲಿ ಜೀವನದಲ್ಲಿ ಶಿವಣ್ಣ ಇದ್ರೆ ಗೀತಾ ಇದ್ರೆ ಶಿವಣ್ಣ ಇಲ್ವೇ ಇಲ್ಲ. ಯಾಕಂದ್ರೆ ಅದೊಂದು ನನ್ನ ಮಗಳು ನಿಧಿ, ಅದ್ರ ಜೊತೆಲಿ ಮಧು. ಹೆಂಗ್ ನೋಡ್ಕೋಬೇಕು ಒಂದು ಮಗುನ ಹಂಗ್ ನೋಡ್ಕೊಂಡಿದ್ದಾರೆ. ಮನೋಹರನವರು ದೇವರೇ ಅವರು ಮಾತಾಡೋ ರೀತಿ ಇರ್ಬೋದು, ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಜನ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲಾಡರ್ನ ತೆಗೆದಿದ್ದಾರೆ. ಹೊಸ ಬ್ಲಾಡರ್ ನನಗಿದೆ ಅಷ್ಟೇ. ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಅವ್ರು ಡಾಕ್ಟರ್ ಹೇಳಿದ್ದಾರೆ, ಫಸ್ಟ್ ಒಂದು 1 ಮಂತ್ ಸ್ಲೋ ಆಗಿ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸ್ ಇಟ್ ಇಸ್ ನಿಮ್ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಡಾನ್ಸಿಂಗ್ ಇರ್ಬೋದು, ಫೈಟಿಂಗ್ ಇರ್ಬೋದು, ಲುಕ್ ಇರ್ಬೋದು, ಎಲ್ಲಾದ್ರಲ್ಲೂ ಐ ಬಿ ಬ್ಯಾಕ್. ಆಲ್ವೇಸ್ ಬಿ. ಶಿವಣ್ಣ ಅವಾಗ ಹೆಂಗಿದ್ನ ಅವಾಲು ಇವಾಲು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸ್ ನೆಗೆಟಿವ್ ಆಗಿ ಬಂತು. ಪೆಥಾಲಜಿ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ. ಅದ್ರಿಂದ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ. ಒಳ್ಳೇದಾಗ್ಲಿ, ಬೇಗ ಗುಣಮುಖರಾಗಿ ಬನ್ನಿ, ಹುಷಾರಾಗೇ ಇದ್ದಾರೆ. ಎಸ್, ಶಿವಣ್ಣ ಅವರು ಬರ್ತಾರೆ. ಇದೊಂದು ಒಳ್ಳೆ ಇನ್ಸ್ಪೈರೇಷನ್. ಯಾಕೆ ಅಂತಂದ್ರೆ ಇನ್ನುಳಿದಂಥ ಅನೇಕ ಕ್ಯಾನ್ಸರ್ ಪೇಷಂಟ್ಸ್ಗಳಿರ್ತಾರೆ, ಅವರೇ ಆಗಿದ್ದಾರೆ. ಡಾಕ್ಟ್ರು ಹೇಳೋದು ಅದೊಂದೇ, ನಿಮ್ಮ ವಿಲ್ ಪವರ್ ಹೇಗೆ ಗಟ್ಟಿಯಾಗಿರುತ್ತೋ ಹಾಗೆ ಯಾರೇ ಯಾವುದೇ ರೋಗದಿಂದ ಬಳಲ್ತಾ ಇದ್ರು ಕೂಡ ಅವರು ಆರಾಮಾಗಿ ಗುಣಮುಖರಾಗಿ ಬರ್ತಾರೆ. ಫಸ್ಟ್ ವಿಲ್ ಪವರ್, ಆಮೇಲೆ ಅವ್ರು ಕೊಡುವಂತಹ ಟ್ಯಾಬ್ಲೆಟ್ಸು ಇವೆಲ್ಲವೂ ಕೂಡ ಇರುತ್ತೆ. ಆ ವಿಲ್ ಪವರ್ ಶಿವಣ್ಣ ಅವ್ರ ಹತ್ರ ಇದೆ. ಹಾಗಾಗಿನೇ ಅವರ ಗಟ್ಟಿತನದಿಂದ ನಾನು ವಾಪಸ್ ಬರ್ತೀನಿ ಅನ್ನುವಂಥ ಕಾನ್ಫಿಡೆನ್ಸನ್ನು ತೋರಿಸ್ತಾ ಇರೋದು. ಆ ವಿಲ್ ಪವರ್ ಬೇಕು ಯಾವಾಗಿದ್ರು ವ್ಯಕ್ತಿಗೆ. ಸೊ ಅಬ್ಸಲ್ಯೂಟ್ಲಿ ಫೈನ್, ಆರಾಮಾಗಿದ್ದಾರೆ, ಬರ್ತಾರೆ. ಇನ್ನು ಸರ್ಕಾರಕ್ಕೆ ತಲೆಬಿಸಿ ಉಂಟು ಮಾಡಿರುವಂತಹ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಸಚಿನ್ ಪಾಂಚಾಳ ಗುತ್ತಿಗೆದಾರನೇ ಅಲ್ಲ ಅನ್ನುವಂಥ ಮಾಹಿತಿಯನ್ನು ಗುತ್ತಿಗೆದಾರ ಸಂಘದ ಬೀದರ್ ಘಟಕ ಹಂಚಿಕೊಂಡಿದೆ. ಈಗ ಇದಕ್ಕೆ ಪೂರಕವಾಗಿ ಸಚಿನ್ ಪಾಂಚಾಳ ಕುಟುಂಬ ಸಹ ಸಚಿನ್ ಗುತ್ತಿಗೆದಾರ ಅಂತ ನಾವು ಹೇಳಿಲ್ಲ ಅಂದಿದೆ. ಆದರೆ ಸಚಿನ್ ಅವರ ಕಲಬುರಗಿ ಕಚೇರಿಯಿಂದ ಎಲ್ಲಾ ದಾಖಲೆಗಳು ಕಳುವಾಗಿವೆ. ಈ ಕೇಸ್ನಲ್ಲಿ ಪ್ರಭಾವಿಗಳ ಕೈವಾಡ ಇದೆ. ಹೀಗಾಗಿ ಸಚಿನ್ ಕೇಸನ್ನು ಸರ್ಕಾರ ವ್ಯವಸ್ಥಿತವಾಗಿ ಮುಚ್ಚಿ ಹಾಕುವ ಕೆಲಸ ಮಾಡ್ತಾ ಇದೆ ಅಂತ ಅವರ ಸಹೋದರಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಸಚಿವ ಪ್ರಿಯಾಂಕ ಖರ್ಗೆ ತಲೆದಂಡಕ್ಕೆ ಆಗ್ರಹಿಸಿ ಕಲಬುರಗಿಯಲ್ಲಿ ವಿಶ್ವಕರ್ಮ ಸಮುದಾಯ ಬೃಹತ್ ಪ್ರತಿಭಟನೆಯನ್ನು ಮಾಡಿದೆ. ಆದರೆ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಪಡೆಯುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಪ್ರಿಯಾಂಕ ರಾಜೀನಾಮೆ ಕೇಳುವ ಧೈರ್ಯ ನಿಮ್ಗಿಲ್ಲ ಅಂತ ಚಲವಾದಿ ನಾರಾಯಣಸ್ವಾಮಿ ಲೇವಡಿ ಮಾಡಿದ್ದಾರೆ. ಸಿಎಂ ತಾಕತ್ಗೆ ಸವಾಲ್ ಹಾಕಿದ್ದಾರೆ. ಇನ್ನು ಸಚಿನ್ ಕೇಸ್ನಲ್ಲಿ ಸುಪಾರಿ ಕಿಲ್ಲರ್ ವಿಷಯದ ಜೊತೆಗೆ ಹನಿ ಟ್ರ್ಯಾಪ್ ವಿಚಾರವೂ ಕೂಡ ಇದೆ. ಹೀಗಾಗಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಅವರು ಆಗ್ರಹಿಸಿದ್ದಾರೆ. ಇನ್ನು ನಿನ್ನೆ ಪೋಸ್ಟರ್ ಪಾಲಿಟಿಕ್ಸ್ ನಡೆಸಿದ ಬಿಜೆಪಿ ಮುಖಂಡರ ಮೇಲೆ ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಈ ಮಧ್ಯೆ ಸಚಿನ್ ಕುಟುಂಬ ಕೊಟ್ಟ ದೂರು ದಾಖಲಿಸಲು ಹಿಂದೇಟು ಹಾಕಿದ ಆರೋಪ ಎದುರಿಸ್ತಾ ಇದ್ದ ಧನ್ನೂರು ಠಾಣೆಯ ಪಿಎಸ್ಐ ವಿಶ್ವರಾಧ್ಯರನ್ನ ಕಲಬುರಗಿ ಕೇಂದ್ರ ಕಚೇರಿಗೆ ವರ್ಗ ಮಾಡಲಾಗಿದೆ. ಇದರ ನಡುವೆ ಫೋಟೋ ಪಾಲಿಟಿಕ್ಸ್ ಈಗ ಮುಂದುವರೆದಿದೆ. ಬಿಜೆಪಿ ಶಾಸಕ ಬಸವರಾಜ ಮೊತ್ತಿಮೂಡು ಸೇರಿ ಹಲವರ ಜೊತೆಗೆ ರಾಜು ಕಪನೂರ್ ಇರುವ ಫೋಟೋಗಳನ್ನು ಪ್ರಿಯಾಂಕ ಖರ್ಗೆ ರಿಲೀಸ್ ಮಾಡಿದ್ದಾರೆ. ಗುತ್ತಿಗೆದಾರ ಆಗಿ ವರ್ಕ್ ಮಾಡ್ತಾನಂತ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಸರ್. ಸರ್ಕಾರ ಅವ್ರದೇ ಅದ ಸರ್. ಈಗ ಏನ್ ಬೇಕಾದ್ರೂ ಮಾಡ್ತಾರೆ. ನಮ್ ಟೋಟಲಿ ಕೇಸ್ ಮುಚ್ಚಾಕ್ಬೇಕಂತ ನೋಡ್ಕೊಳತ್ತಾರ ಸರ್. ಅದಕ್ಕೋಸ್ಕರ ನಮಗೆ ಸರ್ಕಾರ ಮೇಲೆ ನಂಬಿಕೆನೇ ಉಳಿದಿಲ್ಲ ಸರ್. ನಮಗೆ ಕೇಂದ್ರ ಸರ್ಕಾರದಿಂದ ಸಿಬಿಐ ತನಿಖೆ ಆಗ್ಬೇಕಂತ ನಿಮ್ ಮೂಲಕ ಕೇಳ್ಕೊತೀನಿ ಸರ್. ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು, ಯಾಕೆ ಕೊಡಬೇಕು? ಡೆತ್ ನೋಟ್ ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಸಿಒಡಿ ಕೊಟ್ಟಿದ್ದೀವಿ, ವರದಿ ಕೊಡ್ಲಿ. ಯಾಕೆ ಅವ್ರು ಯಾವ ಸಿಬಿಐ ಕೊಟ್ಟಿದ್ರು? ನಮ್ಮ ಪೊಲೀಸ್ನವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ವಾ? ನಮಗೆ ಮೊದಲೇ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಧೈರ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆ ಸಚಿವರ ತಂದೆಯವರು AICC ಅಧ್ಯಕ್ಷರು. ನೀವು ಇದಕ್ಕೆ ಕೈ ಹಾಕಿದ್ರೆ ಅವರು ನಿಮ್ಮ ಬುಡಕ್ಕೆ ಕೈ ಹಾಕ್ತಾರೆ ಅನ್ನೋ ಭಯ ಇದೆ ನಿಮಗೆ. ನಿಮ್ಮ ಸ್ಥಾನ ಹೋಗ್ಬಿಡ್ತದೆ ಅನ್ನೋದು. ನೀವು ಕುರ್ಚಿಗೆ ಅಂಟ್ಕೊಂಡ್ಕೊಳ್ತಿರೋರು. ನಿಮಗೆ ತಾಕತ್ತಿದ್ರೆ ರಾಜೀನಾಮೆ ಪಡಿಬೇಕಾಗಿತ್ತು.
ಸುಪಾರಿ ವಿಚಾರದಲ್ಲಿ ಸರ್ಕಾರ ಸೀರಿಯಸ್ನೆಸ್ ಅನ್ನ ತೋರಿಸಲೇಬೇಕು. ಇದರಲ್ಲಿ ಹನಿ ಟ್ರ್ಯಾಪ್ನ ವಿಷಯ ಇದೆ, ನೀವು CBIಗೆ ಕೊಡಬೇಕು. ಅಬ್ಸಲ್ಯೂಟ್ಲಿ ಅವ್ರಿಗೆ ತಾಕತ್ತಿದೆಯೋ ಬಿಟ್ಟಿದೆಯೋ ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅವ್ರಿಗೆ ಯಾರಿಗೂ ಅವ್ರಿಗೆ ಭಯ ಪಟ್ಕೊಂಡಿದ್ದಾರೋ ಅವ್ರಿಗೆ ಕೇಳಕ್ಕೆ ತಾಕತ್ತಿದೆಯೋ ನನಗೆ ಅದು ಬೇಕಾಗಿಲ್ಲ. ಬಟ್ ಸುಸೈಡ್ ಲೆಟ್ರಲ್ಲಿ ಹೆಸರಿಲ್ಲ, ಸಾಕ್ಷಿಗಳಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಯು ಆರ್ ರಾಂಗ್ ಸರ್, ಅಬ್ಸಲ್ಯೂಟ್ಲಿ ರಾಂಗ್ ಮಾನ್ಯ ಮುಖ್ಯಮಂತ್ರಿಗಳು. ಅಥವಾ ನಿಮ್ಗೆ ಹೇಳಿದವರು ದಾರಿ ತಪ್ಪಿಸಿದಾರೋ ಅಥವಾ ನೀವು ಲೆಟರ್ ನೋಡಿದ್ರಲ್ಲೋ ನನಗೆ ಗೊತ್ತಿಲ್ಲ. ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ಪ್ರಿಯಾಂಕಾ ಖರ್ಗೆ ಅವರು ನಾನು ಹೇಳಿದ್ದನ್ನ ದಾಟೋದಿಲ್ಲ ಅನ್ನುವಂಥದ್ದನ್ನ ಯಾರು ರಾಜು ಕಪನೂರ್ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರು ತಮ್ಮ ಆತ್ಮಹತ್ಯೆಯ ಪತ್ರದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಜೊತೆಗೆ ನಾನು 5-6 ಬಾರಿ ಹೋಗಿ ಮಂತ್ರಿಯನ್ನ ಭೇಟಿಯಾಗಿದ್ದೀವಿ ಅಂತ ಹೇಳ್ತಾರೆ. ಮಂತ್ರಿ ಅಂದ್ರೆ ಯಾರು? ಕ್ವಶನ್ ಮಾರ್ಕ್. ಮಂತ್ರಿ ಅಂದ್ರೆ ಯಾರು? ಹಾಗಿದ್ದಾಗ ಇದರಲ್ಲಿರುವಂಥ ಆತ್ಮಹತ್ಯೆ ಪತ್ರದಲ್ಲಿರುವಂಥದ್ದು ಮಂತ್ರಿ ಅಂದ್ರೆ ಯಾರು? ಹಾಗಿದ್ದಾಗ ಮನೆ ಪ್ರಿಯಾಂಕಾ ಖರ್ಗೆ ಅವರೇ ಯಾರು? ತನಿಖೆ ಆಗಬೇಕಾಗಬಾರ್ದು ಈ ವಿಚಾರದಲ್ಲಿ. ನಿಮ್ಮನ್ನು ಬಂದು ಭೇಟಿಯಾಗಿದ್ದಾರೆ 5-6 ಬಾರಿ ಅಂತ ಹೇಳ್ತಾ ಇರೋದು ಹೌದಾ ಅಲ್ವಾ? ಪ್ಲೀಸ್ ಆನ್ಸರ್ ಆ ಕ್ವಶನ್ಗೆ ಉತ್ತರ ಬರಬೇಕಲ್ಲ. ನಿಮ್ಮ ಹೆಸರು ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಹೌದು ನೀವೇ ಮಾಡಿದ್ದು ಅಂತ ಹೇಳ್ತಾ ಇಲ್ಲ. ಐ ಅಗೇನ್ ರಿಪೀಟ್, ನಿಮ್ಮಿಂದಾನೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅಂತಲೂ ಹೇಳ್ತಾ ಇಲ್ಲ ಆ ಪತ್ರದಲ್ಲಿ. ಬಟ್ ಅದರಲ್ಲಿ ಉಲ್ಲೇಖ ಮಾಡ್ತಾರೆ, ನಿಮ್ಮನ್ನ ಬಂದು ಭೇಟಿಯಾಗಿದ್ದೀನಿ 5-6 ಬಾರಿ ರಾಜು ಕಪನೂರ್ ಜೊತೆಗೆ. ಮಂತ್ರಿಗಳು ಫೋನ್ ಮಾಡಿದ್ರು ನಮ್ಮ ಸಮಕ್ಷಮದಲ್ಲಿ ಈ ಟೆಂಡರ್ ಅನ್ನ ಕೊಡಿ ಅಂತ ಹೇಳಿ. ಅವರು ಗುತ್ತಿಗೆದಾರ ಅಲ್ಲ ಅನ್ನೋದಾಗಿದ್ದರೆ ಟೆಂಡರ್ ವಿಚಾರದಲ್ಲಿ ಫೋನ್ ಮಾಡಿ ಯಾಕೆ ಮಾತನಾಡಿದ್ರು? ಯಾವ ಮಂತ್ರಿ ಮಾತನಾಡಿದ್ರು? ಡೆತ್ ನೋಟಲ್ಲಿ ಇರೋದು ಅದೇ ಅಲ್ವಾ? ತನಿಖೆ ಆಗಬೇಕಾ ಆಗಬಾರ್ದಾ? ಯಾಕೆ ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಾ ಇದೆ ಪ್ರಕರಣ? ನೀವೆಲ್ಲ ಹೇಳ್ತಾ ಇರುವಂತ ರೀತಿ ನೋಡ್ತಾ ಇದ್ರೆ ಸಮಥಿಂಗ್ ಇಸ್ ಫಿಶರಿ ಅಂತ ಅನಿಸ್ತಾ ಇದೆ. ಏನೋ ಮುಚ್ಚಿಡುವಂತ ಪ್ರಯತ್ನ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ತನಿಖೆ ಹಂತದಲ್ಲಿ ಇರಬೇಕಾದ್ರೆ ಮುಖ್ಯಮಂತ್ರಿಗಳೇ ಆ ತರ ಸ್ಟೇಟ್ಮೆಂಟ್ ಕೊಡಕೂಡದು, ಅದನ್ನ ಕೊಡಬಾರ್ದು. ಆಕ್ಚುಲಿ ತನಿಖೆ ನಡೀತಾ ಇರಬೇಕಾದ್ರೆ ಅವ್ರ ಪಾತ್ರ ಇಲ್ಲ ರೀ ಅಂತ ಹೇಳಿ ನೀವೇ ಹೇಗೆ ಕೊಡ್ತೀರಾ ಅಂತ ಅವತ್ತು ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಹೇಗೆ ಹೇಳ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳು? ನೈತಿಕವಾಗಿ ಅವ್ರು ಆಚೆ ಇರಬೇಕು, ತನಿಖೆಯನ್ನು ಎದುರಿಸಿದ ನಂತರ ಆಮೇಲೆ ಬರಬೇಕು ಅಂತ ಹೇಳಿದ್ರಲ್ವಾ ನೀವೇ. ಇವತ್ತು ಯಾಕೆ ಆ ವಿಚಾರಗಳು ಬರೋದಿಲ್ಲ? ಡೆತ್ ನೋಟಲ್ಲಿ ಹೆಸರೇ ಇಲ್ದಿದ್ರೆ ಬೇರೆ ಇತ್ತು. ಅವ್ರು 5-6 ಬಾರಿ ಭೇಟಿಯಾಗಿದ್ವಿ ನಾವು ಮಂತ್ರಿಗಳನ್ನ, ಪ್ರಿಯಾಂಕಾ ಖರ್ಗೆ ಅವರನ್ನ ಅಂತ ಹೇಳ್ತಾರೆ. ಮಂತ್ರಿಗಳನ್ನ ಭೇಟಿಯಾಗಿದ್ವಿ, ಪ್ರಿಯಾಂಕಾ ಖರ್ಗೆ ಅವರು ನಾನು ಹೇಳಿದ್ದನ್ನ ದಾಟೋದಿಲ್ಲ ಅಂತ ರಾಜು ಕಪನೂರ್ ಹೇಳ್ತಾ ಇದ್ರು ಅಂತ ಹೇಳಿ. ಮುಂದುವರೆದ ಭಾಗದಲ್ಲಿ ಮಂತ್ರಿಗಳು ಫೋನ್ ಮಾಡ್ತಾರೆ, 5-6 ಬಾರಿ ಮಂತ್ರಿಗಳನ್ನ ಭೇಟಿಯಾಗಿದ್ದೀನಿ, ಜೊತೆಗೆ 5-6 ಬಾರಿ ಭೇಟಿಯಾದ ನಂತರ ಫೋನ್ ಮೂಲಕವಾಗಿ ಮಾತನಾಡ್ತಾರೆ, ಟೆಂಡರ್ ಕೊಡು ಅಂತ ಹೇಳಿ ಅಂತ ಹೇಳ್ತಾರೆ. ಹಾಗಿದ್ದಾಗ ಯಾರವರು ಅನ್ನೋದು ಬೇಕಲ್ಲ ರಾಜ್ಯದ ಜನತೆಗೆ. ನೀವು ಹೆಂಗೆ ಕ್ಲೀನ್ ಚಿಟ್ ಕೊಟ್ರಿ ಮಾನ್ಯ ಮುಖ್ಯಮಂತ್ರಿಗಳು? ನಾಟ್ ಫೇರ್ ಈ ವಿಚಾರದಲ್ಲಿ ನಾಟ್ ಫೇರ್. ತನಿಖೆ ಆಗಬೇಕು, ಹೇಗಾಗಬೇಕು ನೀವು ನಿರ್ಧಾರ ಮಾಡಿ. ಓಕೆ, ಇನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ಆರೋಪ ಸಂಬಂಧ ನಡೀತಾ ಇರೋ ಸಿಐಡಿ ತನಿಖೆ ಬಗ್ಗೆ ಸಿಟಿ ರವಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಿಟಿ ರವಿ ಆರೋಪಗಳ ಬಗ್ಗೆ ಗೃಹ ಸಚಿವರು ಸ್ಪಷ್ಟವಾದ ಉತ್ತರವನ್ನು ಕೊಡ್ತಾ ಇಲ್ಲ. ಈ ಮಧ್ಯೆ ಡಿಸಿಎಂ ಮತ್ತು ಸಚಿವ ವಿರುದ್ಧ ಬಿಜೆಪಿ ಮಾಡ್ತಾ ಇರುವ ಆರೋಪಗಳನ್ನು ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾರನ್ನ ವಿಜೇಂದ್ರ ಭೇಟಿ ಮಾಡಿ ರಾಜ್ಯದ ಬೆಳವಣಿಗೆಗಳ ಕುರಿತಾಗಿ ಚರ್ಚೆ ನಡೆಸಿದ್ದಾರೆ. ಇನ್ನು ಶೀಘ್ರವೇ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ನಡೆಯುತ್ತಾ ಗೊತ್ತಿಲ್ಲ. ಆದರೆ ಹೊಸ ವರ್ಷದ ಮೊದಲ ದಿನವೇ ಉನ್ನತ ಪದವಿಯ ಆಸೆಯನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಹಾಕಿದ್ದಾರೆ. ಹೌದಾ? ಚಾನ್ಸ್ ಇದೆಯಾ ಪರಮೇಶ್ವರ್ ಸರ್? ನಮ್ಮ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಅದನ್ನು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ, ಮುಂದೆ ಅವಕಾಶ ಕೊಟ್ಟರು ನಿಭಾಯಿಸ್ತೀನಿ ಅಂದಿದ್ದಾರೆ. ನಾನಾ ಚರ್ಚೆಗಳಿಗೆ ಇದು ಗ್ರಾಸವಾಗಿದೆ. ಹೊಸ ವರ್ಷದ ಸಂಪುಟ ಪುನರಾಚನೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅದನ್ನು ತೀರ್ಮಾನ ಮಾಡೋದು ಹೈಕಮಾಂಡ್ ರೀ ಅಂತ ಅವರು ಜಾರ್ಕೊಂಡಿದ್ದಾರೆ. ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಬಹುಕೋಟಿ ವಂಚನೆಯ ಆರೋಪಿ ಐಶ್ವರ್ಯ ಗೌಡ ದಂಪತಿಯನ್ನ ಕಳೆದ ರಾತ್ರಿಯೇ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಈ ಬೆನ್ನಲ್ಲೇ ಇವತ್ತು ಆರೋಪಿ ಐಶ್ವರ್ಯರ ಆರ್ಆರ್ ನಗರದ ಮನೆಯಲ್ಲಿ ಪೊಲೀಸರು ಶೋಧ ನಡೆಸಿದ್ದಾರೆ. ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಐಶ್ವರ್ಯ ಗೌಡ ವಿರುದ್ಧ ಮತ್ತಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಈ ಮಧ್ಯೆ ಅನ್ನದಾನಿ ಕೂಡ ಆರೋಪವೊಂದನ್ನು ಮಾಡಿದ್ದಾರೆ. ಐಶ್ವರ್ಯ ಗೌಡಗೆ ಕಾಂಗ್ರೆಸ್ಸಿನ ಅನೇಕರ ಜೊತೆ ಸಂಪರ್ಕ ಇದ್ದು ಆಕೆಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅಂತ ಒತ್ತಾಯಿಸಿದ್ದಾರೆ. ಇದೇ ವೇಳೆ ಮಂಡ್ಯದ ರವಿಕುಮಾರ್ ಮತ್ತು ಪೂರ್ಣಿಮಾ ಎನ್ನುವವರಿಗೆ ವಂಚನೆ ಮಾಡಿದ ಆರೋಪದ ಮೇಲೆ ಐಶ್ವರ್ಯ ಗೌಡ ವಿರುದ್ಧ ಮಂಡ್ಯ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.